ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ಅಮ್ಮ ಮನೇಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಥರ ಎಲ್ಲ ರೂಟೀನ್ ಇರುತ್ತೆ. ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಳ್ಳಿ ಕಡೆ ಹೆಂಗೆಲ್ಲ ಇರುತ್ತೆ, ಸಿಟಿ ಅಂದರೆ ಬರೀ ತಿಂಡಿ ಟಿಫನು, ಮಕ್ಳಿಗೆ ಇನ್ನೇನು ಸ್ಕೂಲಲ್ಲಿ ರಜಾ ಇರುತ್ತೆ, ಇನ್ನು ಮನೇಲೇ ಕೆಲಸ ಇದ್ದಿದ್ದೇ ಇರುತ್ತೆ ಯಾವಾಗ್ಲೂ. ಹಳ್ಳಿ ಕಡೆ ಅಂದರೆ ಹಳ್ಳಿ ವಾತಾವರಣದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಅದು ಇದು ಅಂತ ಎಲ್ಲ ಇರುತ್ತಲ್ಲ, ಆ ಥರ ಅದನ್ನೆಲ್ಲ ನಿಮ್ಮ ಹತ್ರ ಇವತ್ತಿನ ದಿವಸ ಎಲ್ಲ ಹೆಂಗೆಲ್ಲ ನಡೆಯುತ್ತೆ ಅಂತ ಶೇರ್ ಮಾಡ್ತೀನಿ, ಓಕೆನಾ. ಬೆಳಗ್ಗೆ ಎದ್ದ ತಕ್ಷಣ ಐಕ್ಳುಗಳೆಲ್ಲ ಎದ್ಬಿಟ್ಟ ತಕ್ಷಣ ಇದೊಂದು ನಮ್ಮ ಮನೆ ಹತ್ರ ಒಂದು ನಾಯಿ ಮನೆ ಇದೆ. ಅದು ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ, ಅಮ್ಮ ಮನೆ ಅಂದರೆ ಒಂದು ಮನೆ ಇದೆ, ಅಲ್ಲಿ ನೆನ್ನೆ ಬಂದುಬಿಟ್ಟು ಇವರು ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಅದು ಬೆಳಗ್ಗೆ ಮತ್ತೆ ಎದ್ಬಿಟ್ಟು ಬಂದುಬಿಟ್ಟೈತೆ, ಅದಕ್ಕೆ ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಮುಟ್ಟಬೇಡ ಅಂತ ಬೈತಾ ಇದೆ. ಅವ್ರು ಅದಕ್ಕೆ ಬಾಯೆಲ್ಲ ವಾಶ್ ಮಾಡ್ಕೊಂಡು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಕರೆಕ್ಟಾಗಿ 6 ಗಂಟೆ ಬರುತ್ತೆ. 6 ಗಂಟೆಯಿಂದ 10 ಗಂಟೆವರೆಗೂ ಬೆಳಗ್ಗೆ ಕರೆಂಟ್ ಇರುತ್ತೆ. ಅದಕ್ಕೆ ನಾನು ಸರಿ ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಒಳಗಡೆ ಬಂದೆ. ಐಕ್ಲೆ ಎದ್ದಿದ್ವು, ಅದಕ್ಕೆ ಹಾಸಿಗೆ ಮಾಡಿಸ್ತಿದ್ದೆ. ಅಕ್ಕ ಹಾಲೆಲ್ಲ ಕರೆದ್ಬಿಟ್ಟು ನಾನೇನು ಎದಾಳ್ಸೋದಿಲ್ಲ ಪಾಪ. ಅಕ್ಕ ಅವಳೇ ಆ ಮಿಷಿನಲ್ಲಲ್ವ ಕರ್ಕೊಂಡ್ಬಿಡ್ತಾಳೆ. ನಾನೇನು ಲೇಟಾಗಿ ಎದ್ದಾಳ್ತೀನಿ, ಕರೆಕ್ಟಾಗಿ ಒಂದು 6 ಗಂಟೆ 5 ನಿಮಿಷ ನಂಗೆ ಎದ್ದಾಳ್ತೀನಿ. ಎದ್ದಿದ ತಕ್ಷಣ ನಾನು ಬಾಗಿಲು ಕಸ ಗುಡಿಸ್ಬಿಡ್ತೀನಿ. ನನಗೆ ಇನ್ನೇನಿಲ್ಲ, ಮಾಮೂಲಿ ಹಾಸಿಗೆ ಎಲ್ಲ ಮಾಡಿಸ್ಬಿಟ್ಟು ಹಾಲು ತಂದರೆ ಅಕ್ಕ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ಮನೇಲಿ ಪಾತ್ರೆ ಒಳಗಡೆ ಇದ್ದರೆ ಇಷ್ಟೇ ಕೆಲಸ. ನಾನು ಹೊರಗಡೆ ಜಾಸ್ತಿ ಮಾಡೋಕ್ಕೋಗಲ್ಲ. ಇನ್ನೇನಾದ್ರು ಕೆಲಸ ಮಾಡ್ತೀರಾ ಹೊರಗಡೆ ಜೊತೆಗೆ ಹೋಗಿ ಕೆಲಸ ಮಾಡ್ತೀನಿ. ಇನ್ನು ಅಕ್ಕನೇ ಕೊಡಕೆಲ್ಲ ತೊಳೆದ್ಬಿಟ್ಟು ಬರ್ತಾಳೆ. ಇನ್ನು ಮಿಷಿನಲ್ಲಿ ಹಾಲು ಕರಿತಾಳಲ್ವ, ಆ ಮಿಷಿನ್ ಹಾಲು ಕರಿದ ತಕ್ಷಣ ನೀರೆಲ್ಲ ಟಬ್ಬಲ್ಲಿ ತುಂಬ್ಕೊಂಡಿರ್ತಾಳೆ. ಆ ಕೊಡಕೆ ತೊಳೆದ್ಬಿಟ್ಟು ಬಂದು ನಾನು ಅದಕ್ಕೆ ಎಲ್ಲ ಫಸ್ಟ್ ಹಾಸಿಗೆ ಎಲ್ಲ ಮಾಡಿಸ್ಬಿಡೋಣ. ಅಕ್ಕ ಅದಕ್ಕೆ ನಾನು ಬಿಸಿನೀರು ಇಟ್ಬಿಟ್ಟು ಕಾಯೋಕ್ಕೆ ಹಾಲನ್ನ ಎಮ್ಮೆ ಹಾಲು ಕರ್ಕೊಂಬಂದಿಲ್ಲ, ಎಲ್ಲದನ್ನು ಹಸಿನ ಹಾಲೆಲ್ಲ ಕರೆದ್ಬಿಟ್ಟು ಇದು ಗಾಡಿ ಬಂದಿತ್ತು, ಗಾಡೀಲಿ ಹಾಲು ತೊಗೊಂಡು ಹೋದ್ರು. ಇನ್ನು ಎಮ್ಮೆ ಹಾಲನ್ನ ಮನೇಲೆ ಇಟ್ಕೊತೀವಿ. ಇನ್ನು ಮೊಸರು ಹಾಲು ಮಕ್ಕಳಿಗೆ ನಾವೆಲ್ಲ ಇರೋದ್ರಿಂದ ತುಂಬ ಜನ ಅಲ್ವ ನಾವಿರೋದು, ಅದಕ್ಕೆ ಜಾಸ್ತಿ ಹಾಲು ಬೇಕಾಗುತ್ತೆ ಅಂತ. ಇಲ್ಲ ಅಂದರೆ ಮೊಸರು ಎಪ್ಪ ಹಾಕ್ಕೊಂಡು ತುಪ್ಪ ಬೆಣ್ಣೆ ಮಾಡ್ಕೊತೀವಿ. ಅದಕ್ಕೆ ನೋಡಿ ಇವಾಗ ನೀರನ್ನ ಇಟ್ಟು ಬಿಸಿನೀರು ಇಟ್ಬಿಟ್ಟು ಕಾಯೋಕ್ಕೆ ಹಾಲನ್ನ ಅದಕ್ಕೆ ಕಾಯಿಸ್ಬಿಟ್ಟು ಸಪ್ರೇಟ್ ಎಮ್ಮೆ ಹಾಲು ಜಾಸ್ತಿ ಕೊಡುತ್ತಲ್ವ ತಪ್ಪಲಿಲಿ, ಎಮ್ಮೆ ಹಾಲು ಆ ಕಡೆ ಇಟ್ಕೊಂಡು ಇವಾಗ ನಾನು ಒಂದು ಬಟ್ಲಿಗೆ ಸ್ವಲ್ಪ, ಅದು ಬೇಗ ಕಾಯೋದಿಲ್ಲ ಜಾಸ್ತಿ ಇರುತ್ತಲ್ಲ ಅಲ್ವೋ ಹಾಲು, ಅದಕ್ಕೆ ನಾನು ಒಂದು ಬಟ್ಲಿಗೆ ಸ್ವಲ್ಪ ಹಾಕೊಬಿಟ್ಟು ಈ ಕಡೆ ಕಾಯೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಹಸಿ ವಾಸನೆವರೆಗೂ ಕಾಯಬೇಕಲ್ವ. ಅದಕ್ಕೆ ನೋಡಿ ಇವಾಗ ಐಕ್ಳುಗಳೆಲ್ಲ ಬಾಯಿ ತೊಗೊಬಂದು ಕೂತ್ಕೊಂಡ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಚಿಂಟು ಹಾಕುವಂಥ ಒಬ್ಬರು ಇದು ಹಾಕುವಂಥವ, ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲರಿಗೂ ಬಿಸಿನೀರು ಕೊಡ್ತಾಯಿದ್ದೀನಿ. ಇವಾಗ ಈ ಕಡೆ ಹಾಲು ಕಾಯ್ತಾಯಿದ್ದೆ ಮಳ್ತಾಯಿದ್ದೆ. ಅದಕ್ಕೆ ಅವ್ರಿಗೂ ಹಾಲೆಲ್ಲ ಕೊಟ್ಟರೆ ಇನ್ನು ಅಕ್ಕ ಅಮ್ಮ ಬಂದಮೇಲೆ ಆಮೇಲೆ ಕಾಫಿ ಮಾಡ್ಕೊಡ್ತೀನಿ. ನಾನು ಕಾಫಿ ಮಾಡ್ಕೊಡ್ತೀನಿ, ಬಿಸಿನೀರು ಅಮ್ಮನಿಗೆ ಕೊಟ್ಬಿಟ್ಟು ಕಾಫಿ ಕುಡಿದ್ರೆ ಕುಡಿತೀವಿ, ಇಲ್ಲಾಂದರೆ ಅಂಬಳಿ ಮಾಡ್ಕೊಳ್ತೀನಿ, ಅಂಬಳಿ ಕುಡಿತೀವಿ. ಆಮೇಲೆ ಟಿಫನ್ ಮಾಮೂಲಿ ಒಂದು 11 ಗಂಟೆ 12 ಗಂಟೆ ಹಂಗೆ ನಾನು ತಿಂತೀನಿ, ಇಲ್ಲಾಂದರೆ ಯಾವಾಗ ಹೊಟ್ಟೆ ಹಸಿದ್ರೆ ಅವಾಗ ತಿಂತೀನಿ. ಇವಾಗಂತೂ ಇಲ್ಲಿ ಅಮ್ಮ ಮನೆ ಬಂದಾಗಿಂದ ಕಾಫಿ ಟೀ ಮಾಡ್ಕೊಂಬಿಟ್ಟಿದ್ದೀನಿ, ಕುಡಿಬೇಕು ಅಂತ ಅನಿಸ್ತಿರುತ್ತೆ. ಇಲ್ಲಿ ಚಳಿ ಅಲ್ವಾ, ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಅಂತ ಶುಗರ್ ಏನು ಜಾಸ್ತಿ ಹಾಕೋಣೋದಿಲ್ಲ. ಕಾಫಿ ಪೌಡ್ರ್ ಮಾತ್ರ ಹಾಕ್ಕೊಂಡು ಸ್ವಲ್ಪ ಎಮ್ಮೆ ಹಾಲಲ್ವ ಚೆನ್ನಾಗಿರುತ್ತೆ. ಇನ್ನೇ ಹಾಲು ಕುಡಿಯೋದು ಬರೀ ಹಾಲು ಹೆಂಗೆ ಕುಡಿಲಿ ಬಿಡು ಅಂದ್ಬಿಟ್ಟು ನಾನು ಕಾಫಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕುಡಿತೀನಿ ಅಷ್ಟೇ. ಅಮ್ಮಂಗೂ ಶುಗರ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಇದು ಶುಗರ್ ಹಾಕೋದು. ನಾನು ನೋಡಿ ಚಿಂಟು ಹಾಕ್ಕೊಂಡು ರಸ್ ತಿನ್ಕೊಂಡು ಇವಾಗ ಐಕ್ಳುಗಳೆಲ್ಲ ಹಾಲು ಕುಡಿತಾಯಿದ್ವು. ಕುಡ್ದೆಲ್ಲ ಅದಕ್ಕೆ ಅಕ್ಕ ನಾವು ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಅಕ್ಕ ಒಂದು ಸ್ವಲ್ಪ ಪರೋಟ ಮಾಡ್ಕೊಂಡು ಯಾವತ್ತು ಒಂದು ದಿವಸ ಇದು ಬಾಗೇಶ್ಪುರಕ್ಕೆ ಹೋಗಿದ್ದು ಅಮ್ಮನ ಬಿಟ್ಟು ಬರೋಕ್ಕೆ, ಅಲ್ಲಿ ಯಾರೋ ಸಾವಿದೆ ಅಂದ್ಬಿಟ್ಟು ಹೋಗಿದ್ರು ಅಮ್ಮ. ಅವಾಗ ಹಂಗೆ ಬರ್ಬೇಕಾದ್ರೆ ಆಲೂಗಡ್ಡೆ ತಗೊಬಂದಿದ್ದು. ಅದಕ್ಕೇ ಸರಿ ಅಂದ್ಬಿಟ್ಟು ಅಕ್ಕ ಪರೋಟ ಮಾಡ್ತೀರಾ, ನಿಮ್ಮ ಮನೇಲಿ ಮಾಡಿದ್ದೀರ ಆ ಥರ ಪರೋಟ ಮಾಡು ಅಂತಂದು. ಸರಿ ಅಕ್ಕ ಅಂದ್ಬಿಟ್ಟು ಅಕ್ಕ ಅದಕ್ಕೆ ಚಪಾತಿ ಹಿಟ್ಟನ್ನ ಸಾಫ್ಟಾಗಿ ಕಲಿಸು ಅಂತ ಹೇಳಿದೆ. ಆಮೇಲೆ ಆಯ್ಕೋ ಗೊತ್ತಾಗ ಹಾಕು ಹುಡುಗಿ ಥರ ಬರ್ತಾರೆ ಎಲ್ಲದಕ್ಕೂ. ನಿಮಗೆ ಹುಚ್ಚ ಅಲ್ಲ, ಅವಳ ಹತ್ರ ಯಾಕೆ ಹೋಗ್ತೀರಾ? ನೀವು ನೋಡಿದ್ರಲ್ಲ, ಅಯ್ಯೋ ಹೂವು ಕುಯ್ಕೊ ಬಂದಿದ್ದಾಳೆ. ಅದಕ್ಕೆ ನನ್ನ ಮಗಳು ನನಗೆ ಬಿಳಿದು ಅವಳಿಗೆ ಕೆಂಪು ಹಸ್ರದ್ದು ಕನಕಾಂಬರವಾಗ ಮತ್ತು ಮಲ್ಲಿಗೆ ಎರಡನ್ನೂ ಕುಯ್ಕೊಂಬಂದಿದ್ದೆ. ಅದಕ್ಕೇ ಕಟ್ಕೊಡ್ತೀನಿ ಬಿಡು ಅಂತ ಅಕ್ಕ ಸೈಡಿಗೆ ಇಟ್ಲು. ಇವಾಗ ಚಪಾತಿನ ಸಾಫ್ಟಾಗಿ ಕಲಿಸ್ಕೋಬೇಕು, ಪರೋಟಾಗಲ್ವಾ ಸಾಫ್ಟಾಗಿರ್ಬೇಕು. ಇಲ್ಲಾಂದರೆ ಅದು ಒಳಗಡೆ ಆಲೂಗಡ್ಡೆ ನಾನು ಸೇಮ್ ಮಾಮೂಲಿ ಬೆಂಗಳೂರಲ್ಲಿ ಹೆಂಗೆ ಮಾಡಿದ್ದೀನಿ ಅದೇ ಥರನೇ. ಯಾರು ನನ್ನ ವೀಡಿಯೋ ನೋಡಿಲ್ಲ ಇದು ಪರೋಟ ಮಾಡೋದು, ಒಂದ್ಸಲ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಆಲೂ ಪರೋಟ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಇನ್ನು ಹಸ್ಬೆಂಡ್ ಎಲ್ಲಾದರೂ ಅಕಸ್ಮಾತು ನೀವು ಹೊರಗಡೆ ಎಲ್ಲ ಹೋಗ್ತಿದ್ರೆ ಇದನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಇದೇನೋ ಒಂಥರ ಅನ್ಸೋದು, ತಿನ್ಬೋದು ಏನೋ ಮಕ್ಕಳಿಗೆಲ್ಲ. ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಏನಾದ್ರು ಸೈಡಿಗೆ ಹಾಕ್ಬಿಟ್ಟು ಬಿಸಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಟೊಮೊಟೊ ಕೆಚಪ್ಪು ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಬೆಣ್ಣೆ ಇತ್ತಲ್ಲ ಮನೇಲಿ ಎಮ್ಮೆ ಬೆಣ್ಣೆ, ಅದು ಚೆನ್ನಾಗಿರುತ್ತೆ ಸೈಡಿಗೆ ಅಂದ್ಬಿಟ್ಟು ನಾವು ಹಂಗಂಗೆ ತಿನ್ಕೊಂಡು. ಸಾಂಬಾರು ಇತ್ತು, ಸ್ವಲ್ಪ ಸಾಂಬಾರು ಅಕ್ಕ ರಾತ್ರಿ ಮೂಲಂಗಿ ಸಾರು ಮಾಡಿದ್ಲು, ಅದು ಇತ್ತು, ಅದನ್ನು ಬಿಸಿ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡೆ. ಇವಾಗ ಬಿಸಿದ ಹಾಲು ಪರೋಟ ಎಷ್ಟು ಚೆನ್ನಾಗಿತ್ತು ನೋಡಿ. ಇದು ಬೆಣ್ಣೆ ಮಾತ್ರ ಅಮ್ಮ ಮನೆದು ಎಮ್ಮೆ ಬೆಣ್ಣೆ ಎಷ್ಟು ಚೆನ್ನಾಗಿರುತ್ತೆ.
ಫ್ರೆಶ್ ಬೆಣ್ಣೆ ನೋಡಿ ಎಲ್ಲಿ ಸಿಗುತ್ತೆ ಅಲ್ವಾ. ಹಳ್ಳಿ ಕಡೆ ಅಂದರೆ ತುಪ್ಪ ಬೆಣ್ಣೆ ಹಾಲು ಮೊಸರೆಲ್ಲ ಫ್ರೆಶ್ ಆಗಿರುತ್ತೆ. ಬೆಂಗಳೂರಲ್ಲಿ ಅಂದರೆ ಇನ್ನೇನು ಪ್ಯಾಕೆಟ್ ಅಲ್ವಾ. ಇದ್ದಿದ್ದು ಹೆಂಗಿರುತ್ತೆ ಆ ಥರ ಜೀವನ ಮಾಡಬೇಕು ಅಷ್ಟೇ ಅಂದ್ಕೊಂಡು ಬಿಸಿದು ಪರೋಟ ಎಲ್ಲ ರೆಡಿ ಇತ್ತು. ಅದಕ್ಕೆ ಬೆಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ತಿಂತಾಯಿದ್ವು ಮಕ್ಳು. ಐಕ್ಳುಗಳು ತಿಂತಿದ್ವಿ, ನಾವು ಅದಕ್ಕೆ ಇದ್ದಿದ್ದು ಇವಾಗ ತಿಂದ್ಬಿಡೋಣ ಬಿಡು. ಸಾಂಬಾರು ಬೇಕಾದ್ರೆ ಸ್ವಲ್ಪ ಸೈಡ್ ಯಾಕಂತ ತಿನ್ನಲಿ. ಮಕ್ಕಳೆಲ್ಲ ಯಾವ ಸಾಂಬಾರು ಬೇಡ, ಎಲ್ಲ ಬೆಣ್ಣೆನೇ ಚೆನ್ನಾಗಿದೆ ಅಂದ್ಬಿಟ್ಟು ಕೈಗೆ ಹಾಕ್ಸ್ಕೊಂಡು ಎಲ್ಲ ತಿಂತಾಯಿದ್ದು. ಸರಿ ಅಂದ್ಬಿಟ್ಟು ಎಲ್ಲ ತಿಂದ್ವಿ. ಚೆನ್ನಾಗಿ ತಲೆಗೆಲ್ಲ ಎಲ್ಲರೂ ಹಚ್ಕೊಂಡ್ವಿ, ಎಣ್ಣೆ ಎಲ್ಲ ಹಚ್ಕೊಬಿಟ್ಟು ಸರಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡ ಮೈಗೆಲ್ಲ ಅಂದ್ಬಿಟ್ಟು ಬರೀ ಮೈಗೆ ಸ್ನಾನ ಮಾಡ್ಕೊಂಡ್ರೆ ಫಸ್ಟ್ ಕಾಯಿಲೆ ನೀರೆಲ್ಲ ಕಾಯಿಸ್ತಾ ಹಂಗೆ ಉಯ್ಕೊತಾ ಇದ್ದು ಮಕ್ಕಳೆಲ್ಲ. ಅದಕ್ಕೆ ಎಣ್ಣೆ ಹಚ್ಬಿಟ್ಟು ನಾನು ಇವಾಗ ಇದು ಚಿಕ್ಕ ಪುಟ್ಟ ಕೆಲಸ ಇದೆಲ್ಲ ಮಾಡ್ಕೊತಾ ಇದ್ದೆ ನೋಡಿ. ಅವ್ನ ತಮ್ಮಗೆ ಬಾಚ್ತಿದ್ದೆ, ನನ್ನ ತಂಗಿ ಮಗ ಮತ್ತು ನನ್ನ ಮಗ ಇಬ್ಬರು ಸೇರ್ಕೊಂಡು ನಾನು ಸ್ಪೈಕ್ ಮಾಡ್ತೀನಿ ತಡಿ ಕೂದಲು ಅಂದ್ಬಿಟ್ಟು ಅವ್ನು ಬಾಚ್ಕೊಂಡು ಕುತ್ಕೊಂಡಿದ್ದಾನೆ. ಚಿಕ್ಕಿ ಅಂತ ಹೇಳ್ತಾ ಇದ್ದೆ ನನ್ನ ಮಗ. ಸರಿ ಅಂದ್ಬಿಟ್ಟು ಎಲ್ಲರೂ ಎಳ್ಳೆಲ್ಲ ಎಣ್ಣೆ ಹಚ್ಕೊಂಡು ಮಕ್ಕಳು ಐಕ್ಳುಗಳೆಲ್ಲ ಸ್ನಾನ ಮಾಡ್ಕೊತಿದ್ವು. ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೀಲ್ಸ್ ಮಾಡೋಕೆ ಹೋಗ್ತಾಯಿದ್ರು. ಕಾಮಿಡಿ ಥರ ರೀಲ್ಸ್ ಯಾವಾಗಲೂ ಡ್ಯಾನ್ಸ್ ಮಾಡ್ತಿದ್ದಾರೆ, ಕಾಮಿಡಿ ರೀಲ್ಸ್ಗಳು ಮಾಡೋಣ ಅಂದ್ಬಿಟ್ಟು ಇಬ್ಬರು ಕಲ್ತ್ಕೊಂಡಿದ್ರು. ಕಲೀರಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಕಲ್ತ್ಕೊಡ್ತೀನಿ ಮಮ್ಮಿ ಚಿಕ್ಕಿ ಅಂದ್ಬಿಟ್ಟು ಕಲಿತೀನಿ ಅಕ್ಕನ ಫೋನಲ್ಲೂ ಮಾಡ್ಕೊತೀನಿ, ನನ್ನ ಫೋನಲ್ಲೂ ಮಾಡಿಕೊಂಡೆ. ಸರಿ ಅದು ಕಿತ್ಕೊಳಕ್ಕಾಗಲ್ಲಮ್ಮ, ಆ ಥರದ್ದಲ್ಲ. ಆ ಕಡೆ ಈ ಥರದ ಇಲ್ಲಿ ಈ ಥರ ಕಲರ್ ಆಗಿರ್ಬೇಕಾ? ಈ ಕಲರು ಆ ಕಡೆ ಚೆಂಜ್ಗೆ ಅವಿ ಚೆಂಜ್ಗ ನಾನು ಹಿಡ್ಕತೀನಿ, ನೀನು ಕೊಡು. ಎಲ್ಲೋ ಇಕ್ಕಿಯ ಮತ್ತೆ ವಿಡಿಯೋ ಮಾಡೋಕ್ಕೆ. ವಾ ಅಮ್ಮ, ಇಲ್ಲಿರೋ ದಪ್ಪ ಅವೇ ಅಲ್ಲಿ ಅವೇನವ ಅಲ್ಲಿ ನೋಡಿ ದುಂಡ್ಗಳಿಗೆ ಥರ ಕೆಳಗಡೆ ಹೋಗೋದ. ಬಾ ಇಲ್ಲಿ ಬಿಡು, ಹಿಡ್ಕೊಂಡಿದ್ದೀನಿ ಇದನ್ನು. ಹಾಂ, ಅದಿರೋದು ಅಕ್ಕಡೆದು. ಆ ಕಡೆಗೆ ಹೋಗೋಣ. ಅದಲ್ಲ ಬಿಡು, ಅಲ್ಲಿ ನೋಡಲ್ಲಿ ಕ್ಯಾಪ್ಸಿಕಮ್ ಹಿಡ್ಕೊ. ಇದೇಂಥದ್ದು ಬೀಜ ಇದು? ಕಾಫಿ ಬೀಜ ಹಿಡ್ಕೊ. ಈ ಕಾಫಿ ಬೀಜ ಇದು ಕಾಫಿ ಬೀಜ ಎಲ್ಲ ಕಾಫಿ ಬೀಜ ಅದೆಲ್ಲ. ಇದು ಕರ್ಮೆ ಸೊಪ್ಪು. ಕರ್ಮೆ ಸೊಪ್ಪು. ನನ್ನ ಮಗಳಿಗೆ ಕರ್ಮೆ ಸೊಪ್ಪು ಗೊತ್ತಿಲ್ಲ ನೋಡಿ. ಕರ್ಮೆ ಸೊಪ್ಪು ಯಾವನಿಗೆ ಗೊತ್ತು ಅಪ್ಪ. ಬಿಸಿಲಿಗೂ ಅದಕ್ಕೂ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಅಪ್ಪ, ಅದು ಮುಳ್ಳು ಬೇರೆ ಚುಚ್ಚುತ್ತೆ, ಮುಳ್ಳಿದ್ದಾವೆ. ಅದು ಸೊಳ್ಳೆ ಬೇರೆ ಗುಯ್ಯಿ ಅಂತ. ಪಕ್ಕದೊಂದು ಐತಲ್ಲಮ್ಮ, ಅದು ಅಲ್ಲಿದಾರ ತಾಳೆ. ಇಲ್ಲ ಇಲ್ಲಿ ತಗ ನಿಂಬೆಹಣ್ಣು ಬಿದ್ದಿರ ಕೋತಿ. ಓ, ಯೆಲ್ಲೋ ಕಲರ್ ನಿಂಬೆಹಣ್ಣು ತಗೋ. ಯೆಲ್ಲೋ ಕಲರ್ ರಸದ ನಿಂಬೆಹಣ್ಣು ಬಿದ್ದೈತೆ. ಇಲ್ಲ ಚೆನ್ನಾಗಿಲ್ವಾ ಅದು? ಓ ಹಾ, ಎಷ್ಟೊಂದು ಕಿತ್ತಿದ್ವಿ ನಾವು. ಕಿತ್ತೇ ಇಲ್ಲ, ಕೆಳಗಡೆ ಹಣ್ಣಾಗಿ ಬಿದ್ದುಬಿಟ್ಟಾವೆ. ಇಲ್ಲಿ ಅದನ್ನು ಕೊಳ್ತು. ಅದು ಕಿತ್ಲೆಹಣ್ಣಿಂದು ಕೊಡು. ಕಿತ್ಲೆಹಣ್ಣು ಎಲ್ಲೈತೆ? ಕಿತ್ಲೆಹಣ್ಣಿ ಮರ ಅದು. ಆ ಕಡೆ ಕಿತ್ಲೆಹಣ್ಣಿಂದು ಇದು. ಇದು ನಿಂಬೆಹಣ್ಣಿದು. ಹಣ್ಣಾಗ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟಿದ್ದ ಕೆಳಗೆ. ಸಾಕು. ಫ್ಲವರ್ ಅದು ಯಾವುದೋ ಫ್ಲವರ್ ಬೇರೆ ಗಿಡದ್ದು. ಬಾ, ಅದಿರ್ಲಿ ಬಿಡು. ಬಾ ಸಾಕು. ದೊಡ್ಡದಿರೋದಲ್ಲ ಅದು, ಜಾಸ್ತಿ ಇದು ಕುಯ್ಕೊಂಡು ಇದಾಗ್ಬಿಟ್ಟೈತೆ. ಇಲ್ಲಿ ನೋಡಿ ಪಪ್ಪಾಯಣ್ಣ ಮರ ಎಷ್ಟು ಚಿಕ್ಕದಿದೆ. ದೊಡ್ಡದಿತ್ತು ಬಿದ್ದೈತಿ. ಅದು ಮೇಲೆ ಹತ್ಬೇಕು ಇವಾಗ. ಅಯ್ಯಪ್ಪ, ನೀನು ಹತ್ತದಲ್ಲಿ ಅಮ್ಮ. ಅಯ್ಯಪ್ಪ, ಇದನ್ನ ಎಲ್ಲಿಟ್ಕೊಂಡು ಕೈ ಕೊಡು. ನಮ್ಮಮ್ಮ ಬಿತ್ತು. ಯಪ್ಪ, ಏನು ಬಿಸಿಲು ಯಪ್ಪ. ಇಲ್ಲಿ ಕೊಡಕೆ ಕಟ್ತಾರೆ ಅಮ್ಮ. ಬಿಸಿಲು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ಮುಳ್ಳಿದಾವಲ್ಲ, ಅಲ್ಲಿ ತೊಳ್ಕೊ. ಏನು ಮಾಡ್ತೀಯಾ? ಅವು ಕಾಯಿಗ್ರೆ ಕಿತ್ಕೊ ಬಂದಿದ್ದೀಯಲ್ಲ. ಘಮ ಅಂತ ಮೂಸು ಗಮ್ ಅಂತೈತೆ.
ಎಲ್ಲೋ ಆಗಿ ಬೀಳ್ತಾವ. ಹಣ್ಣಾಗೋಗಿರುತ್ತಲ್ಲ ಅವಾಗ ಬಿದ್ದೋಗುತ್ತೆ. ಅಮ್ಮ ಮರ್ದ ನಿಂಬೆನ ಐತೆ ಅಂತ ಗೊತ್ತಿರಲಿಲ್ಲ. ಇದು ಫುಲ್ ಹಣ್ಣು ಐತೆ, ಇದು ಅರ್ಧಂಬರ್ಧ ಆಗಲ್ಲ, ಇದು ಫುಲ್ ಕಾಯಿ ಥರ ಐತೆ. ಹಳ್ಳಿ ಕಡೆ ಕರೆಂಟ್ ಇರಲ್ಲ, ಹಿಂಗೇನೆ ಬೆಳಕು ಬೆಳಕು ಟೂಟು ನೋಡಿ ಕತ್ಲು. ಇದು ಫುಲ್ ಕೋಲ್ಡ್ ಐತೆ, ತಣ್ಣಗೈತೆ ಅಮ್ಮ. ಇದು ಬಿಸಿ ಬಿಸಿ ಹತ್ರ. ಇವು ಬೇಡ ಬಿಸಾಕ್ಲಾ? ಕೊಡಿ ನೋಡಿ ಎಂತ ಕಿತ್ಕೊ ಬಂದಿದ್ದಾಳೆ ಅಂತ. ಇದಾವೆ ಅಲ್ಲ ಕಿತ್ಕೊ ಬಂದಿದ್ದಾಳೆ. ಇದು ಬಿದ್ದೋಗಿದ್ವು ಹಣ್ಣಾಗಿ. ಅದಕ್ಕೆ ಇದಾಕು, ಸಕ್ಕರೆ ಹಾಕು. ಸಕ್ಕರೆ ಹಾಕ್ಬಿಟ್ಟು ಫುಲ್ಲು ಫೋನಲ್ಲಿ ಇದು ಮಾಡಿ. ಫುಲ್ ಹಾಕ್ತೀನಿ ಸಕ್ಕರೆ. ಇಷ್ಟು ಐತೆ, ಇಷ್ಟು ಫುಲ್ ಹಾಕ್ಬೇಕು. ಓದಿ ಹಾಕು. ಎಷ್ಟು ಸ್ಪೂನ್? 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್. ಆಮೇಲೆ ಇನ್ನೊಂದು ನನ್ನ ಬಾಯಿ ಒಳಗಡೆ ಸಕ್ಕರೆ ಇರ್ಬೇ ಮತ್ತು ಕ್ಯಾಪ್ ಹಾಕು. ಇನ್ನೂ ಐತೆ ಲೆಮನ್ ಫ್ರೀಸರು. ಇಲ್ಲಿ ಬೇಡ, ಇದು ಮಾಡಿಕೊಡು. ನೀನು ಕುಯ್ಕೊಡು. ಕೈ ಕುಯ್ಕೊಂಡ್ರೆ ಅಲ್ಲಿ ಆ ಕಡೆ ಹೋಗುವ. ಖರ ಎಷ್ಟು ಚೆನ್ನಾಗಿದೆ ವಾಸನೆ, ಗಮ್ ಅಂತ ಇದೆ. ತಣ್ಣ ಐತೆ, ಬಿದ್ದಿತ್ರ ಅದಕ್ಕೆ ಫ್ರಿಜ್ಜಲ್ಲಿ ಇತ್ತಲ್ಲ. ಐತೆ ಗಿಣ್ಣ. ರೊಟ್ಟಿ ಜೊತೆ ತಿನ್ನೋದು ಗಿಣ್ಣ ಇದು. ನನಗೆ ಇಷ್ಟ ಇಲ್ಲ ಗಿಣ್ಣ. ನಂಗೆ ಗಿಣ್ಣ ಇಷ್ಟ ಇಲ್ಲ. ಚೀಚಿ ಅನ್ಬಾಳು, ಅದೇ ಕೊಡ್ತೀನಿ. ನಂಗೆ ಗಿಣ್ಣ ಇಷ್ಟ ಇಲ್ಲ. ನನಗೆ ತಿಂದರೆ ವಾಂತಿ ಬರುತ್ತೆ. ನಿನಗೆ ಇಷ್ಟ ತಿಂತೀಯ? ಮಾವಿನ ಹಣ್ಣು ಪಚಕ್ ಇವೇನು ಮಾಡಬೇಕು? ಬಿಸಾಕಬೇಕು, ಹೊರಗಡೆ ಎಸಿಬೇಕು. ಹಸುಗೆ ಹಾಕಿದ್ರೆ ತಿನ್ನಲ್ಲ. ಎಲ್ಲ ಜೊತೆಗೆ ತಗೊಂಡೋಗ್ತೀನಿ. ಇದನ್ನು ಹಂಗೆ ಹಾಕ್ಲಾ? ಎಸಿ. ಇದು ಸಬ್ಜಾ ಸೀಡ್ಸ್. ಇದು ಹಾಕು. ಕಾಮ್ ಕಸ್ತೂರಿ ಬೀಜ. ಕಾಮ್ ಕಸ್ತೂರಿ ಬೀಜ. ಕಾಮ್ ಕಸ್ತೂರಿ ಬೀಜ ಉಲ್ಟಾ ಕಾಣಿಸ್ತೈತೆ ನೋಡಿ. ಎಷ್ಟು ಹಾಕ್ಲಾ? ಫುಲ್ಲು? ಇದ್ರ ಫುಲ್ ಹಾಕ್ಲಾ? ಅಷ್ಟೇ ಸಾಕು. ಫುಲ್ಲು ಎಷ್ಟು ಬರವಾ? ಕಾಮ್ ಕಸ್ತೂರಿ ಬೀಜ 2 ಹಾಕ್ಬಿಟ್ಟೆ. ಫುಲ್ ಸಿಪ್ಪೆ ತೆಗೆಸ್ಬಿಟ್ಟು ಅದನ್ನ ಸಿಪ್ಪೆ ಇಷ್ಟಿದ್ದು ಇಷ್ಟು ಹಾಕ್ತೆ. ಸುಮ್ಮನೆ ಹೇಳಿ ಇಷ್ಟ ಇದ್ದಿದ್ದು ಸಿಪ್ಪೆಲ್ಲ ಎಷ್ಟು ಬರಲ್ಲ, ಎಷ್ಟು ಬರಬೇಕು ಅಂದರೆ ಒಲೆ ಬಿಡ್ತಾರೆ. ಅದು ಕುಯ್ದ ತಕ್ಷಣ ಒರೆಸ್ಬಿಡ್ಬೇಕು, ಇಲ್ಲ ಅಂದರೆ ಗ್ರಾನೈಟ್ ಎಲ್ಲ ಫುಲ್ಲು ವೈಟ್ ಆಗಿಬಿಡುತ್ತೆ. ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ತೀನಿ. ಇಲ್ಲಿ ದಡಿಯ ಮೆಚ್ಚರ ಇದ್ದಾಳೆ. ಇಳಿಯ ಯಪ್ಪ ಇಳಿಯ 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 ಕೇಳಮ್ಮ. ಗೊತ್ತಾಯ್ತಾ? ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ನಾನು ಮಾಡಿರೋದ ಆಯ್ತಾ? ನನ್ನ ರೀಲ್ಸ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಚಾರ್ವಿ _ಗೌಡ_. ಆಮೇಲೆ ಇನ್ನೊಂದು ನನ್ನ ತಂಗಿ ಹೊಡಿತಾವಳು, ಅವಳದು ಹೇಳ್ಬೇಕಂತೆ ಗಾನವಿ ಅಂತ ಹೊಡೀರಿ ಸರ್ಚಲ್ಲಿ, ಆಗ ಅವಳದು ಬರತ್ತೆ. ಅವಳಿಗೂ ಲೈಕ್ ಕೊಡಿ, ಅವಳನ್ನ ಫಾಲೋ ಮಾಡಿ ಅಷ್ಟೆ. ಇವಳ್ದು ಕಣ್ಣು ನೋಡಿ, ಕಣ್ಣು ಸ್ಟಂಟ್ ಆಚೆ ಬಂದು. ಲೋಟ ಇಡಲ್ಲಿ ಸಾಲಕ್ಕೆ ನಿಂತ್ಕೊಳ್ಳಿ. ನಾನು ಫಸ್ಟ್ ಲೋಟ ಇಟ್ಟು ಒಂದು ನಿಮಿಷ. ಲೋಟ ಇಡು. ಚಿಕ್ಕವರಿಂದ ದೊಡ್ಡ, ಹಿಂದಕ್ಕೆ ಹಿಂದಕ್ಕೆ ಹೋಗಿ ಖುಷಿ, ಹಿಂದಕ್ಕೆ ಹೋಗಿ, ಇನ್ನೂ ಖುಷಿ, ಹಿಂದಕ್ಕೆ
ನಮ್ಮ ಮನೇಲಿ ದೊಡ್ಡ ಕಿತಾಪತಿ ನನ್ನ ಮಗಳು. ದೊಡ್ಡವರಿಂದ ಚಿಕ್ಕವರಿಗೆ ಹಾಕ್ಬೇಕು, ಹಾಕಕ್ ಆಗ್ತಿಲ್ಲ. ತಡಿ ಒಂದು ನಿಮಿಷ ಖುಷಿ. ಹಾಂ ತಗೋ. ಹಾಂ ಖುಷಿ ಇದು. ಹ್ಞೂ ತಗೊಂಡೋಗು. ಇದು ನನ್ನ ಮಗಂದು. ತಗೊಂಡು ಶುಂಠಿ ಹಾಕಮ್ಮ. ಇದು ಗಾನದು. ನನಗೆ ಜಾಸ್ತಿ ಇಲ್ಲ. ಅದು ನಿಂಗೆ ಫುಲ್ ಇದು ನನ್ನ ಮಗಳಿಗೆ. ಜಾಸ್ತಿನೇ ಇಲ್ಲ ನನಗೆ. ಅಷ್ಟು ಕಡಿಮೆ. ಇದು ನೀನು ಇಲ್ಲಿ ನಿಂತ್ಕೊಳ್ಳೋ. ಇನ್ನೊಂದು ಚಿಯರ್ಸ್ ಚಿಯರ್ಸ್ ಚಿಯರ್ಸ್. ಹಾಂ ಕುಡೀರಿ. ಚಿಯರ್ಸ್ ಚಿಕ್ಕ. ಹಾಯ್ ಶೂ ಕೋಳಿ ಪುಕ್ಕ. ಇವಳಂತೂ ಗುತ್ತಾಳೆ. ಗುತ್ತಾಳೆ. ಇವಳು ಏನು ಮಾಡಲ್ಲ. ಕುಳ್ಳಿ ಇವಳು. ಕುಳ್ಳಿ 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 ಕುಳ್ಳಿ. ನೀರು ಕುಡಿಸ್ಬೇಕು, ಟೈಮ್ ಆಯಿತು. ಹೈ ಇದಾ ನಡಿ 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 ಬಾ ನಡಿ ಆ ಕಡೆ. ಅಯ್ಯೋ ಸಿಗಾಕತ್ತು. ಪಾ ಎಷ್ಟು ಬಿಸಿಲಂದರೆ ಪಾಪ ಬಾಯರ್ಸಿರುತ್ತೆ. ಹೈ ಹೈ ನಾ ಬಕೆಟಲ್ಲಿ ಕುಡಿಸ್ತೀನಿ. ಅದು ಗುದ್ದುತ್ತೆ ಬಕೆಟಲ್ಲಿ. ನಮಗೆ ಎಷ್ಟು ಬಾಯರ್ಸುತ್ತೆ ಪಾಪ ಸ್ಕೂಲಲ್ವಾ, ಬಿಸಿಲು. ತೊಳೆದ್ಬಿಟ್ಟು ತುಂಬಿದ್ದು ತೊಟ್ಟಿನ ನೆನ್ನೆ. ಅಯ್ಯೋ ಇದು ಬೆಳಕಿಗಿರುತ್ತಲ್ಲ ಫುಲ್ಲು ಎಲೆದೆಲ್ಲ ಬಿದ್ದು ಫುಲ್ಲು ಗಲೀಜಾಗ್ತಾನೆ ಇರುತ್ತೆ. ಸ್ವಲ್ಪ ದಿವಸಕ್ಕೆ ಒಂದ್ಸರಿ ತೊಳಿತಾ ಇರೋದು. ಬಿಸ್ಲಿಗ ಬೋರ್ಡಿಗೆ ಹಾಕ್ಲಿಲ್ಲ. ಲೊಡ್ಕೆ ತೆಗಿತಾ ಇದೆಯಾ? ಬಿಡು ಸುಮ್ಮನಿರು. ಮಾಡ್ತೀನಿ. ಏನು ಆಟ ಆಡ್ತಿದ್ದೀರಾ? ಅಡುಗೆ. ಏನು ಅಡುಗೆ ಮಾಡ್ತೀರ? ಹಂಗಾರೆ ಮಧ್ಯಾಹ್ನ ಅಡುಗೆ ಮಾಡೋದೇ ಬೇಡ ನಾವು. ನೀವು ಏನೇ ನೋಡ್ದೆ ನನ್ನ ಮಗಳು ನೋಡಿ ಮಣ್ಣು ಮಾಡ್ಕೊಡ್ತಾಳಂತೆ. ಏನು ಸಾರು ಮಾಡ್ಕೊಡ್ತೀವಿ ಗಾನ? ಸೊಪ್ಪಿನ ಸಾರು. ಆಮೇಲೆ ಮುಸ್ರೆ. ಹೌದಾ? ಹುಡುಗ ಮುಸ್ರನೇ ಇಕ್ಕದು ಮಧ್ಯಾಹ್ನಕ್ಕೆ ನನ್ನ ಮಗಳಿಗೆ. ನೋಡಿ ನಮ್ಮ ಗಾನು ಕಲ್ಲಿಟ್ಬಿಟ್ಟು ಒಲೆ ಮಾಡ್ತಾಳೆ. ತೋರ್ಸು ಗಾನು ಒಲೆ. ಎತ್ತು ನೋಡಿ ನಾವು ಇದು ಮಾಡ್ತಿದ್ದಾನೆ. ಅದನ್ನೇನಂತಾರಪ್ಪು? ಅದೇನಂತಾರಲ್ಲ ಮೊದಲ? ಬಾರ್ಬಿಕ್ಯೂ. ಓ ಬಾರ್ಬಿಕ್ಯೂ. ಕಲ್ಲಿ ಎಲ್ಲಿದ್ದಾಳೆ? ಕರಿನೇ ಕಾಣ್ತಾನೆ ಇಲ್ಲ ಅವಳು. ಕಾಣ್ತಾ ಇದ್ದಾಳೆ. ಇಲ್ಲಿ ನಾನು ತಿಂತೀನಿ. ನನಗೆ ನಾನು ಮಾಡ್ಕೊತೀನಿ. ಇಡಿ ಸೂಪರ್. ಇನ್ನು ಸಂಜೆ ಆಯಿತು. ಅಕ್ಕ ಹಸುಗಳನ್ನೆಲ್ಲ ಹೊಡ್ಕೊಂಡು ಬಂದ್ಬಿಟ್ಟು ಕಟ್ಟಾಕಿದ್ದಾಳೆ. ಅದಕ್ಕೆ ಬೂಸನ ಹಾಕ್ತಿಂದ ಬಕೆಟ್ ತಗೊಂಡೋದ್ಲು. ನಾನು ಅದಕ್ಕೇ ಒಳಗೆ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ದೆ. ಇವತ್ತು ಇದು ಇದಿರೋದ್ರಿಂದ ಏನಪ್ಪ ಬಸವನ ಜಯಂತಿ ಇರೋದ್ರಿಂದ ಅದಕ್ಕೇ ಸರಿ ಅಂತ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒಡಿಸ್ಬಿಟ್ಟು ದೇವ್ರ ಪಾತ್ರೆಯಲ್ಲಿ ಬೆಳ್ಕೊಂಡು ಹೂವು ಎಲ್ಲ ಕೊಯ್ದು ಒಳಗಡೆ ಇಟ್ಕೊಂಡೆ. ಹಂಗೆ ದೀಪ ಹಚ್ಬಿಡೋಣ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ನೋಡಿ ನಮ್ಮ ಕರಿಯ ಬಂದ. ಎಲ್ಲೋಗಿದ್ದೆ ಕರಿಯ? ಎಲ್ಲೋಗಿದ್ದೆ? ಏನು ಮಾಡಲ್ಲ.
ಗುರುಮ್ಮ ಬರ್ರಿ ತೋರ್ಸೆ. ಅಕ್ಕ ಬೂಸೆರಣ್ಣನ ಹಾಕೊಂಡು ಇವಾಗ ಎಲ್ಲ ಬೂಸಗಳನ್ನೆಲ್ಲ ಇಟ್ಟಿದ್ದಾಳೆ. ಎಲ್ಲದಕ್ಕೂ ಕುಡಿದಾದ್ಮೇಲೆ ಒಂದೊಂದು ಹಸುನ ಒಳಗಡೆ ಕೊಡ್ಕೆಲಿ ಕಟ್ಕೊಂಡು ಹಾಲು ಕರ್ಕೊಳೋದು ಅಷ್ಟೇ. ಇನ್ನು ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಅವಾಗಲೇ 6:15 6:30 ಆಗ್ತಾ ಬರ್ತಾಯಿದೆ. 6:45 7 ಗಂಟೆ ಅಷ್ಟೊತ್ತಿಗೆ 6:45ಗೆ ಬರುತ್ತೆ ಅಂದ್ಕೊತೀನಿ. 6:45 ಬರುತ್ತೆ ಗಾಡಿ. ಇವಾಗ ಅಕ್ಕ ಎಲ್ಲದೂ ಹಾಲು ಕರ್ಕೊತಾಳೆ. ಸರಿ ಅಂದ್ಬಿಟ್ಟು ನಾನೆಲ್ಲ ದೀಪ ಹಚ್ಚಿದೆ ಮನೇಲಿ. ಇವತ್ತಿನ ದಿನ ಪೂಜೆ ಈ ಥರ ಸಿಂಪಲಾಗಿ ಮಾಡಿದೆ ಅಷ್ಟೇ. ಬಾಳೆಹಣ್ಣು ಇತ್ತು, ಅಕ್ಕ ತಗೊಂಬಂದಿದ್ಲು. ಅದಕ್ಕೆ ಬಾಳೆಹಣ್ಣು ಇಟ್ಬಿಟ್ಟು ಹೂವು ಎಲ್ಲ ನಮ್ಮ ಮನೆಯದೇ ಹೂವು, ದಾಸವಾಳ ಹೂವು ಮತ್ತು ಕನಕಾಂಬರ ಅಕ್ಕ ಕಟ್ಟಿದ್ಲಲ್ಲ, ಅವತ್ತೆ ಕಿತ್ತಾಡಿದ್ರಲ್ಲ ಮಕ್ಕಳೆಲ್ಲ, ಅದಕ್ಕೆ ಕಟ್ಟಿದ್ಲು. ಅದನ್ನ ಮುಡಿಸ್ಬಿಟ್ಟು ನಾನು ಇವತ್ತಿನ ಪೂಜೆ ಈ ಥರ ಐತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.